ಕನ್ನಡ ಸಿನಿಮಾ ರಂಗದಲ್ಲಿ ಜೂಲಿ ಲಕ್ಷ್ಮಿ ಅಂತಲೇ ಹೆಸರು ತೆಗೆದುಕೊಂಡಂಥ ಚಿತ್ರರಂಗದ ಅತಿ ದೊಡ್ಡ ಕಲಾವಿದೆ ಅಂತ ಕೂಡ ಅವ್ರನ್ನ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದೆ ಇದೀಗ ಇನ್ನಿಲ್ಲ ಅನ್ನೋದು ನಿಜ ಕೂಡ ಶಾಕಿಂಗ್ ಅಂತಲೇ ಕೂಡ ಹೇಳ್ಬೋದು. ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಏನು ಜೂಲಿ ಲಕ್ಷ್ಮಿ ಅವರು ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಅದು ಮೇರು ನಟಿ ಅಂತಲೂ ಕೂಡ ಹೇಳ್ಬೋದು, ನಿಮಗೆ ಗೊತ್ತಿರ್ಬೋದು. ಇನ್ನು ಸುಮಾರು 350 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರು ಸುಮಾರು 2004ರಲ್ಲಿ ಬಂದಂಥ ವಂಶಿ ಸಿನಿಮಾದ ಮೂಲಕ ಕೊನೆಯ ಸಿನಿಮಾ ಕೂಡ ಆಯಿತು. ಮತ್ತು ಸುವರ್ಣದಲ್ಲಿ ಬರ್ತಿದ್ದಂಥ ರಿಯಾಲಿಟಿ ಶೋದಲ್ಲಿ ಕಥೆಯೆಲ್ಲ ಜೀವನ ಕೂಡ ನಡೆಸ್ಕೊಟ್ರು. ತುಂಬಾ ಫ್ಯಾಮಿಲಿಗಳು ಕೂಡ ಒಂದು ಮಾಡಿದ್ದು ಕೂಡ ನಡೀತು. ಒಳ್ಳೊಳ್ಳೆ ಇದಂತ ಉತ್ತಮ ಸಂದರ್ಭದಲ್ಲಿ ಲಕ್ಷ್ಮೀ ಎಲ್ಲೋದ್ರು ಏನಾದ್ರು ಗೊತ್ತೇ ಆಗಲಿಲ್ಲ. ಕೊನೆಯವರಾಗಿದ್ದು ತಮಿಳುನಾಡಿನಲ್ಲಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಸಿನಿಮಾ ರಂಗ ದೂರ ಉಳಿದಿದ್ದಾರೆ ಮತ್ತು ಇವರ ಪತಿ ಇವರು ಖ್ಯಾತ ನಿರ್ದೇಶಕರಾಗಿ ಕೂಡ ಕೆಲಸವನ್ನು ಮಾಡ್ತಾರಂಥದ್ದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಇನ್ನು ಅವರು ಕೂಡ ಸಿನಿಮಾ ನಿರ್ಮಾಣದಲ್ಲಿ ಇರ್ಬೋದು. ಆದರೆ ಲಕ್ಷ್ಮೀರ ಮತ್ತು ಸಿನಿಮಾ ಸಂಪೂರ್ಣವಾಗಿ ದೂರ ಉಳಿದು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾವಿರಾರು ಜನಕ್ಕೆ ಕೆಲಸ ಕೊಡೋದ್ರ ಮೂಲಕ ಅದನ್ನೇ ನೋಡಿಕೊಂಡು ಕಂಪ್ನಿ ಬಿಸ್ನೆಸ್ಗಳನ್ನು ನೋಡಿಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲ ಸಿನಿಮಾ ರಂಗದಿಂದ ಅಂತ ಹೇಳಲಾಗ್ತದೆ. ಹಾಗೆ ನೀವೇನಿದ್ರೆ ನೀವು ಕೂಡ ಲಕ್ಷ್ಮೀರ ಫ್ಯಾನ್ ಆಗಿದೆ, ಖಂಡಿತ ವಿಡಿಯೋ ಲೈಕ್ ಮಾಡಿ.